ನಾನು ಸ್ಟಾರ್ಟಿಂಗು ಅದನ್ನ ಮುಹೂರ್ತ ಮಾಡಿದಾಗಲೂ ಅಷ್ಟೇ ಸ್ಟುಡಿಯೋದಲ್ಲಿ ಕೂತಿದ್ರು ಅಪ್ಪಾಜಿ ಅಮ್ಮ ಇಬ್ರು. ಅಂಬರೀಷಣ ಸ್ವಲ್ಪ ಲೇಟ್ ಆಯಿತು. ಅಂಬರೀಷಣ ಅಂದ್ರೆ ನಿಮ್ಗೆ ಗೊತ್ತೇ ಇದೆ, ಒಂಚೂರು ಲೇಟ್ ಮಾಡ್ತಾರೆ. ಬರೋದು ಲೇಟ್ ಆಯಿತು. ಅಪ್ಪಾಜಿ ಅಮ್ಮ ಕರೆದ್ಬಿಟ್ಟು ರಾಗಣ್ಣ ಕೇಳಿದ್ರು ನನಗೆ. ಅಲ್ಲಿ ಬಂದು ಅಪ್ಪಾಜಿ ಅಮ್ಮ ಕ್ಲಾಪ್ ಮಾಡ್ಬೇಕಾ ಅಂತ ಹೇಳಿದೆ. ಇಲ್ಲ ನಾನು ಹೇಳ್ತೀನಿ, ಕ್ಲಾಪ್ ಮಾಡೋದು ಅಂಬರೀಷಣ ಮಾಡ್ತಾರೆ, ನಾನು ಹೇಳ್ತೀನಿ. ಅಲ್ಲಮ್ಮ ಇಲ್ಲೇ ಹೇಳ್ಬಿಡು ಏನು ಮಾಡಬೇಕು ಅಂತ. ನಾನು ಹೇಳ್ತೀನಿ ಅಣ್ಣ ಪ್ಲೀಸ್, ನಾನು ಹೇಳ್ತೀನಿ. ನಾನು ಸಾಮಾನ್ಯವಾಗಿ ನಾನು ಏನೇ ಮಾಡಿದ್ರು ನಾನು ಸಡನ್ನಾಗಿ ಯಾರಿಗೂ ಅಷ್ಟೇ ಹೇಳಲ್ಲ. ಅಲ್ಲಿ ನನ್ನ ಮೇಲೆ ಕರ್ಕೊಂಡೋಗಿ ಅದು ಬಿಟ್ಟು ಅಣ್ಣನ ಮಾತ್ರ ಶಿವಣ್ಣ ಮಾತ್ರ ಸೈಡಿಗೆ ಕರ್ಕೊಂಡು ಹೋಗ್ಬಿಟ್ಟು, ಅಣ್ಣ ಅಮ್ಮ ಅಪ್ಪಾಜಿ ಇಬ್ರು ನಿನಗೆ ಜೋಳಿಗೆ ಹಾಕ್ತಾರೆ, ಓಕೆ, ಒಂದು ಮನೆ ಮುಂದೆ ನಿಂತ್ಕೊಂಡು ಜೋಳಿಗೆ ಹಾಕ್ತಾರೆ, ನೀನು ಹೋಗಿ ಭವತಿ ಭಿಕ್ಷಾ ಅಂದೇಹಿ ಜೋಗಿಗಳು. ಸೊ ನೀನು ಭಿಕ್ಷೆ ಬೇಡಿ ಇನ್ನೊಬ್ರು ಹೊಟ್ಟೆ ತುಂಬಿಸೋದು ನಿನ್ನ ಕಾಯಕ, ಓಕೆ. ಸೊ ಇದನ್ನು ಇದು ಮಾಡಬೇಕು. ಇದು ಫಸ್ಟ್ ಸ್ಟಾರ್ಟ್. ಒಂದು ಓಹ್ ಏನಮ್ಮ ಅಮ್ಮ ಅಪ್ಪಾಜಿ ನಂಗೆ ಭಿಕ್ಷೆ ಆಗ್ತಾರೆ. ಹೌದು, ನಿಮ್ಮ ಹುಟ್ಟಿಗೆ ಅವರೇ ಭಿಕ್ಷೆ. ಹುಟ್ಟು ದಾನ ಕಣೋ, ಸಾವು ಗುಟ್ಟು ಕಣೋ. ಹುಟ್ಟು ದಾನ. ಅದು ಯಾರು ಗೊತ್ತು ನಾನು ಹಿಂಗೆ ಹುಡ್ತೀನಿ ಅಂತ? ಯಾರಿಗೆ ಗೊತ್ತು? ಪ್ರಪಂಚಕ್ಕೆ ಗೊತ್ತಿಲ್ಲ ನಾನು ಹಿಂಗೆ ಹುಡ್ತೀನಿ ಅಂತ. ಅದು ಗೊತ್ತಿರೋದು ಓನ್ಲಿ ಅಪ್ಪ ಅಮ್ಮ ಮಾತ್ರ.